ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯಾರನ್ನೋ ಮಿಸ್ ಮಾಡ್ಕೊಂಡಾಗೆ ಅನಿಸ್ತಾ ಇದೆಯಾ? ದೇಶದ ರಾಜಕೀಯದಲ್ಲಿ ಎಲ್ಲಾ ಇದೆ, ಆದ್ರೆ ಒಬ್ಬ ಕಾಮಿಡಿಯನ್ ಎಲ್ಲಿ ಹೋದ್ರು? ರಾಹುಲ್ ಗಾಂಧಿ ಯಾಕೆ ಕೆಲ ದಿನಗಳಿಂದ ನಾಪತ್ತೆ ಆಗ್ಬಿಟ್ಟಿದ್ದಾರೆ? ರಾಜಕೀಯದಿಂದ ದೂರ ಉಳಿದು ಬಿಟ್ರ ರಾಹುಲ್, ಅಥವಾ ದೂರ ಕಳಿಸ್ಬಿಟ್ರ? ಎರಡನೇದೇ ನಿಜ ಅನ್ಸ್ತಪ್ಪ. ವೀಕ್ಷಕರೇ, 2014 ಲೋಕಸಭಾ ಚುನಾವಣೆಗೆ ಸುಮಾರು 1 ವರ್ಷ ಮುಂಚೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಯುಪಿಎದು ಒಂದು ಹೋಲ್ಡಿಂಗ್, ಅಂದ್ರೆ ಈ ಪೋಸ್ಟರ್ ಅಥವಾ ಬ್ಯಾನರ್ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ. ಅವತ್ತು ಯುಪಿಎ 3ನೇ ಬಾರಿಗೆ ಅಧಿಕಾರಕ್ಕೆ ಬರುವಂತ ನಿರೀಕ್ಷೆಯಲ್ಲಿತ್ತು. ಸತತ 3ನೇ ಬಾರಿ ಅಧಿಕಾರಕ್ಕೆ ಬರ್ತೀವಿ ಅಂತ ಟ್ಯಾಗ್ ಲೈನ್ ಹಾಕೊಂಡು ಪೋಸ್ಟರ್ ಗಳನ್ನ ರೆಡಿ ಮಾಡಿದ್ರು. ಆದ್ರೆ ಈ ಪೋಸ್ಟರ್ ನಲ್ಲಿ ಕೇವಲ 2 ಫೋಟೋಗಳಷ್ಟೇ ಕಾಣಿಸ್ತಾ ಇದ್ವು. ಒಂದು ಯುಪಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರದ್ದು, ಇನ್ನೊಂದು ಸೋನಿಯಾ ಗಾಂಧಿ ಅವರ ಸುಪುತ್ರರಾದಂತಹ ರಾಹುಲ್ ಗಾಂಧಿ ಅವರದ್ದು. ಅಷ್ಟಕ್ಕೂ ಯುಪಿಎ ಎಲ್ಲಾ ಪ್ರಮುಖ ನಾಯಕರನ್ನ ಏಕಾಏಕಿ ಆ ಪೋಸ್ಟರ್ ನಿಂದ ಯಾಕೆ ಹೊರಗಿಡಲಾಯಿತು? ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೂ ಅಲ್ಲಿ ಜಾಗ ಸಿಕ್ಕಿರ್ಲಿಲ್ಲ. ಅಷ್ಟಾದ್ರೂ ಸೋನಿಯಾ ಗಾಂಧಿ ಅವರಿಗೆ ಅವತ್ತು ಪ್ರಭಾವ, ಶಕ್ತಿ, ಅಧಿಕಾರ ಇದ್ದಿದ್ರಿಂದ ಯಾರು ಕೂಡ ವಿರೋಧ ಮಾಡ್ಲೇ ಇಲ್ಲ, ಯಾರು ಅದರ ವಿರುದ್ಧ ಧ್ವನಿ ಎತ್ತಲೇ ಇಲ್ಲ. ನಂತರ 2014 ಚುನಾವಣೆ ಆಯ್ತು. ಭಾರತದ ರಾಜಕೀಯದಲ್ಲಿ ನರೇಂದ್ರ ಮೋದಿ ಅವರ ಯುಗ ಶುರುವಾಯಿತು. ಆದ್ರೆ ಈಗ 11 ವರ್ಷಗಳ ನಂತರ ಅಂಥದ್ದೇ ರೀತಿಯ ಒಂದು ಪೋಸ್ಟರ್ ಬಿಡುಗಡೆಯಾಗಿದೆ. ಆದ್ರೆ ಈ ಸಲ ಗಾಂಧಿ ಕುಟುಂಬವನ್ನ ಭಾರತೀಯ ರಾಜಕೀಯದಲ್ಲಿ ಕಂಪ್ಲೀಟ್ ಆಗಿ ಹತ್ತಿಕ್ಕಲಾಗಿದೆ. ಕೇವಲ ಒಂದು ಫೋಟೋ ಕಳೆದ 11 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ವೈಫಲ್ಯಗಳನ್ನ ಇಡೀ ದೇಶದ ಮುಂದೆ ತಂದು ಜಗತ್ತಿಗೆಲ್ಲ ಬಹಿರಂಗಪಡಿಸಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ವೀಕ್ಷಕರೇ, ಬಿಹಾರದಲ್ಲಿ ಮಹಾಗಠಬಂಧನದ ಮುಖ್ಯಮಂತ್ರಿ ಮುಖದ ಘೋಷಣೆ ಆಗ್ಬೇಕಾಗಿತ್ತು. ಹಾಗೆ ಇಡೀ ಪಾಟ್ನಾವನ್ನ ತೇಜಸ್ವಿ ಯಾದವ್ ಅಲಂಕರಿಸಿದ್ರು. ಕಚೇರಿಯ ಹೊರಗೆ, ಕಚೇರಿಯ ಒಳಗೆ, ಪತ್ರಿಕಾಗೋಷ್ಠಿಯಲ್ಲಿ ನಡಿಬೇಕಾಗಿದ್ದಂತ ಸ್ಥಳದಲ್ಲಿ ಎಲ್ಲೆಡೆ ಒಂದು ಪೋಸ್ಟರ್ ಹಾಕಲಾಗಿತ್ತು. ಅದರಲ್ಲಿ ಮಹಾಗಠಬಂಧನ ಈ ಬಾರಿ ಅಧಿಕಾರಕ್ಕೆ ಮರಳುತ್ತೆ ಎಂಬಂತಹ ಸಾಲುಗಳನ್ನ ಬರೆಯಲಾಗಿತ್ತು. ಹಾಗೆ ಈ ಇಡೀ ಪೋಸ್ಟರ್ ನಲ್ಲಿ ಇದ್ದಂತ ಏಕೈಕ ಚಿತ್ರ ಅಂದ್ರೆ ಅದು ರಾಹುಲ್ ಗಾಂಧಿ ಅವರದ್ದಲ್ಲ, ಅದು ತೇಜಸ್ವಿ ಯಾದವ್ ಅವರದ್ದು. ವಿಧಿವತ್ತಾಗಿ ಪತ್ರಿಕಾಗೋಷ್ಠಿ ನಡೆಯಿತು. ಈ ಪತ್ರಿಕಾಗೋಷ್ಠಿಗೆ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಆಗಮಿಸಿದ್ರು. ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅಂತ ಘೋಷಣೆಯೂ ನಡೆಯಿತು. ಜೊತೆಗೆ ವಿಐಪಿ ಪಕ್ಷದ ಮುಖೇಶ್ ಸಹಾನಿ ಅವರ ಹೆಸರನ್ನ ಉಪಮುಖ್ಯಮಂತ್ರಿ ಅಂತ ಹೇಳಲಾಯಿತು. ಅಂದ್ರೆ ಕಾಂಗ್ರೆಸ್ ಕೈಗೆ ಏನೂ ಇಲ್ಲ. ಬಟ್ ಇದಾದ್ಮೇಲೆ ಹಲವು ಪ್ರಶ್ನೆಗಳು ಹುಟ್ಕೊಂಡು, ಅದರಲ್ಲಿ ಮೊದಲ ಪ್ರಶ್ನೆ ಏನಂದ್ರೆ, ತೇಜಸ್ವಿ ಅವರ ಪೋಸ್ಟರ್ ನಲ್ಲಿ ಬೇರೆ ಯಾರಿಗೂ ಜಾಗ ನೀಡಲಿಲ್ಲ ಯಾಕೆ? ಎರಡನೇ ಪ್ರಶ್ನೆ ಏನಂದ್ರೆ, ಈ ಸಮಯದಲ್ಲಿ ಬಿಹಾರವು ಪ್ರತಿಪಕ್ಷ ರಾಜಕೀಯದ ಅತಿ ದೊಡ್ಡ ಕೇಂದ್ರ. ಇದೇ ಬಿಹಾರದಲ್ಲಿ ರಾಹುಲ್ ಗಾಂಧಿ ಕಳೆದ 15 ದಿನಗಳ ಕಾಲ ತಮ್ಮ ಮತದಾರರ ಹಕ್ಕು ಯಾತ್ರೆಯನ್ನ ನಡೆಸಿದ್ರು. ಈ ಬಿಹಾರದ ನೆಲದಿಂದ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನ ಅಧಿಕಾರದಿಂದ ಕಿತ್ತೆಸೆಯುವಂತೆ ಕರೆ ನೀಡ್ತಾರೆ. ಆದ್ರೆ ಅದೇ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿ ಮುಖಂಡರಾಗಿ ಘೋಷಿಸಿದಾಗ ರಾಹುಲ್ ಗಾಂಧಿ ಸ್ವತಃ ಗೈರು ಹಾಜರಾದ್ರು. ಯಾಕೆ? ರಾಹುಲ್ ಗಾಂಧಿಯನ್ನ ಆಹ್ವಾನಿಸಿರ್ಲಿಲ್ವಾ? ಅಥವಾ ರಾಹುಲ್ ಗಾಂಧಿ ತಮ್ಮ ಅನುಪಸ್ಥಿತಿಯಲ್ಲಿ ತೇಜಸ್ವಿ ಯಾದವ್ ಅವರ ಹೆಗಲ ಮೇಲೆ ಮುಖ್ಯಮಂತ್ರಿ ಅಭ್ಯರ್ಥಿಯ ಕಿರೀಟವನ್ನ ಹಾಕೋಕ್ ಹೊರಟ್ರ? ಇದು ಕೂಡ ಪ್ರಶ್ನೆ. ರಾಹುಲ್ ನನ್ನ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳುವಂತ ಮಹಾಗಠಬಂಧನ್ ಪೋಸ್ಟರ್ ಗಳಲ್ಲಿ ಅವರ ಫೋಟೋವನ್ನೇ ಹಾಕದೇ ಇದ್ದಿದ್ದು ತೀರಾ ಕುತೂಹಲ ಮೂಡುತ್ತೆ. ಈಗ ರಾಹುಲ್ ಗಾಂಧಿ ಅವರ ಚಿತ್ರವನ್ನ ಯಾಕೆ ತೆಗೆದು ಹಾಕಲಾಯಿತು ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನೋಡಿ, 2013 ಸಮಯದಲ್ಲಿ ಯುಪಿಎ ಮೈತ್ರಿಯಲ್ಲಿ ಸೋನಿಯಾ ಗಾಂಧಿ ಅವರ ಪ್ರಭಾವ ತುಂಬಾ ಹೆಚ್ಚಾಗಿತ್ತು. ಮೇಡಮ್ ಹೇಳ್ದಂಗೆ ಎಲ್ಲವೂ ನಡೀತಾ ಇತ್ತು. ಸೋನಿಯಾ ಗಾಂಧಿ ದೇಶದಲ್ಲಿ ತಮಗೆ ಬೇಕಾದುದನ್ನ ಮಾಡ್ತಾ ಇದ್ರು. ಅವರ ಮುಂದೆ ಯಾರ ಮಾತು ನಡೀತಾ ಇರ್ಲಿಲ್ಲ. ಹಾಗೆ ತಮ್ಮ ಪ್ರಭಾವದಿಂದಲೇ ರಾಹುಲ್ ಗಾಂಧಿಯೇ ಪ್ರಧಾನಿ ಅಭ್ಯರ್ಥಿ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕೆ ಆಗ ಸೋನಿಯಾ ಗಾಂಧಿ ಅವರ ವಿರುದ್ಧ ಯಾರು ಧ್ವನಿ ಎತ್ತಿರ್ಲಿಲ್ಲ. ಆದ್ರೆ ಇದು ರಾಜಕೀಯ, ಇದೊಂಥರ ಚಕ್ರ ಇದ್ದಂಗೆ. ಮೇಲಿದ್ದವರು ಕೆಳಗೆ ಬರ್ಲೇಬೇಕು. ಕಾಲ ಬೇಗ ಬದಲಾಗ್ಬಿಡುತ್ತೆ. ಈಗ ನೋಡಿ, 11 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ. ಮಹಾಗಠಬಂಧನದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸ್ಥಾನಮಾನವೇ ಇಲ್ಲ, ಮಹತ್ವವೇ ಇಲ್ಲ. ಅಥವಾ
ರಾಹುಲ್ ಗಾಂಧಿ ಅವರ ಅಗತ್ಯವೂ ಇಲ್ಲ. ತೇಜಸ್ವಿ ಯಾದವ್ ಮಾಡಿದನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಸೌಜನ್ಯಕ್ಕಾದ್ರೂ ಒಂದು ಫೋಟೋ ಹಾಕ್ಬೋದಿತ್ತು ಪಾಪ. ಇದನ್ನ ನೋಡಿದ್ರೆ ಗೊತ್ತಾಗತ್ತೆ ಸದ್ಯ ವಿರೋಧ ಪಕ್ಷದೊಳಗೆ ಕೂಡ ರಾಹುಲ್ ಗಾಂಧಿ ಅವರ ಶಕ್ತಿ ಉಳಿದಿಲ್ಲ. ರಾಹುಲ್ ಗಾಂಧಿ ಪ್ರಸ್ತುತ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು. ಇಡೀ ದೇಶದಲ್ಲಿ ವಿರೋಧ ಪಕ್ಷದ ನಾಯಕತ್ವ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ಆದ್ರೆ NDA ವಿರುದ್ಧದ ಅತಿ ದೊಡ್ಡ ಹೋರಾಟಕ್ಕೆ ಕರೆ ನೀಡಲಾದ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರ ಚಿತ್ರವನ್ನ ಪೋಸ್ಟರ್ ಬ್ಯಾನರ್ ನಿಂದ ಹೊರಗಿಡಲಾಗಿದೆ ಅಂದ್ರೆ ಇದು ದೊಡ್ಡ ನಾಚಿಕೆಗೇಡಿನ ಸಂಗತಿ. ಇದು ಗಾಂಧಿ ಕುಟುಂಬದ ಅವನತಿ, ಅಳಿದು ಹೋಗ್ತಾ ಇರುವಂತಹ ಪ್ರಭಾವದ ಸೂಚನೆ ಅನಿಸ್ತಾ ಇದೆ. ಇನ್ನೊಂದು, ರಾಹುಲ್ ಗಾಂಧಿಗೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರನ್ನ CM ಅಭ್ಯರ್ಥಿ ಮಾಡೋಕೆ ಇಷ್ಟ ಇರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದಲ್ಲಿ ಸ್ಥಾನಮಾನ ಬೇಕು, ನಾನು ಹೇಳಿದ್ದೇ ಆಗ್ಬೇಕು, ಯಾರನ್ನು ನಾನು ಮುಖ್ಯಮಂತ್ರಿ ಅಂತ ಘೋಷಿಸ್ತೇನೋ ಅವರು ಆಗ್ಬೇಕು ಅಂತ ಅನ್ಕೊಂಡಿದ್ರೇನೋ ರಾಹುಲ್ ಗಾಂಧಿ ಅವರು. ಆದ್ರೆ ಬಿಹಾರದಲ್ಲಿ ಇದು ನಡೀಲಿಲ್ಲ. ಬಿಹಾರದ ಪ್ರತಿಪಕ್ಷದ ನಾಯಕನಾಗಿ ತೇಜಸ್ವಿ ಯಾದವ್ ಅವರು ಆಗಾಗಿದೆ. ಹಾಗೆ ತೇಜಸ್ವಿ ಯಾದವ್ ತಮ್ಮ ಶಕ್ತಿಯನ್ನ ತೋರಿಸಿದ್ರು. ರಾಹುಲ್ ಗಾಂಧಿ ಅವರು ತಾವು ಬಿಹಾರದಲ್ಲಿ ಮಾಡಿದಂತಹ 15 ದಿನಗಳ ಯಾತ್ರೆಯಿಂದ ತೇಜಸ್ವಿ ಯಾದವ್ ಭಯಪಡ್ತಾರೆ ಅನ್ಕೊಂಡಿದ್ರು. ಆದ್ರೆ ಎಲ್ಲಾ ಉಲ್ಟಾಯಿತು. ಬಿಹಾರದ ಜನತೆ ರಾಹುಲ್ ಗಾಂಧಿ ಅವರಿಗೆ ಎಕ್ಸಿಟ್ ಯಾವುದಂತ ತೋರಿಸ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಹುಲ್ ಸದ್ಯದಲ್ಲೇ ರಾಜಕೀಯ ನಿವೃತ್ತಿ ತಗೊಂಡು ಇವರ ಸಹವಾಸವೇ ಬೇಡ ಅಂತ ಗಂಟು ಮೂಟೆ ಕಟ್ಕೊಂಡು ಫಾರಿನ್ಗೆ ಹೋಗಿ ಸೆಟಲ್ ಆದ್ರೂ ಆಗ್ಬಹುದೇನು. ಅಮ್ಮ ನಾ ಫೇಲ್ ಆದೆ, ಅಮೆರಿಕಾ ಪಾಲಾದೆ ಅಂತ. ಈ ವಯಸ್ಸಿನಲ್ಲಿ ಪಾಪ ಸೋನಿಯಾ ಗಾಂಧಿ ಅವರಿಗೆ ಬರೀ ಮಗಂದೇ ಚಿಂತೆ ಆಗ್ಬಿಟ್ಟಿದೆ ನೋಡಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.